ನಾನು ಕೂಡ ಹೇಳಿದ್ದೀನಿ ಏನೇನೋ ಆಗ್ತಾ ಇದೆ. ಒಂದು ರಾಜ್ಯ ಸರ್ಕಾರ ಯೋಜನೆಗಳನ್ನು ಮಾಡೋದ್ರೊಳಗೆ ನಿಸ್ಸೀಮರು. ಆ ಯೋಜನೆಗಳನ್ನು ಪೂರ್ತಿ ಎಲ್ಲೋ ಒಂದು ಕಡೆ ತಲುಪಿಸೋದ್ರೊಳಗಡೆ ಅವರು ಆಗ್ತಕ್ಕಂಥ ಒಂದು ಇದಿದೆಯಲ್ಲ ಗೊಂದಲ ಅನ್ನೋದಕ್ಕಿಂತ ಹೆಚ್ಚಾಗಿ ಅದು ಒಂಥರ ವಿಷಾದಕರವಾದದ್ದು. ಅದಾಗಬಾರ್ದು. ಇಲ್ವೋ ಅಂಥವ್ರೆ ಇಂಥವೆಲ್ಲ ಮಾಡೋದು. ಯಾರಿಗೆ ಸಂಸ್ಕಾರ ಇಲ್ವೋ, ಸಂಸ್ಕೃತಿ ಗೊತ್ತಿಲ್ವೋ, ದೇಶದ ಬಗ್ಗೆ ಅರಿವಿಲ್ವೋ ಅಂಥವ್ರು ಮಾಡ್ತಕ್ಕಂಥ ಒಂದು ಮೊಂಡುತನದ ಪರಮಾವಧಿ ಇದೆ. ಪರಮೇಶ್ವರ ರಾಜ್ಯ ಸರ್ಕಾರಕ್ಕೆ ಪರಮೇಶ್ವರು ನಿಮಿತ್ತ ಅಷ್ಟೇ. ರಾಜ್ಯ ಸರ್ಕಾರ ಯಾರು? ಸಿದ್ದರಾಮಯ್ಯನವರು. ಅಲ್ಲಲ್ಲ, ಮಂಡನೆ ಯಾರು ಬೇಕಾದ್ರೂ ಮಾಡ್ತಾರೆ, ಅವರೇ ಮಾಡಬೇಕು ಅಂತ ಏನಿಲ್ಲ. ಆ ಮಂತ್ರಿ ಆಗಿದ್ದಾರೆ, ಅವ್ರು ಮಂಡನೆ ಮಾಡಿದ್ದಾರೆ. ಒಂದಪ್ಪ ಅವ್ರು ಮಾತಾಡ್ತಾರಲ್ಲ, ಬಹುತೇಕರು RSS ಬಗ್ಗೆ ಟೀಕೆ ಮಾಡ್ತಾರಲ್ಲ, ಅವ್ರಿಗೆ ಲಾದರಾಬ್ ಗೂಡ್ಸೆ ಹೋಗ್ಬಿಟ್ರೆ ಇನ್ಯಾರು ತಲೆಯಲ್ಲೇ ಇಲ್ಲ ಅವ್ರಿಗೆ. ನನಗನ್ನಿಸ್ತದೆ ದಿನ ಬೆಳಗಾದ್ರೆ ನಾವು ಮಾತಾಡೋದ್ರಿಂದ ಮತ್ತೊಂದು ಇನ್ನೂ ಇದಕ್ಕಿಂತ ಹೆಚ್ಚಾಗಿ ಏನಾದರೂ ಇದರಿಂದ ಕಂಟಕ ಬರೋದು, ಇದರಿಂದ ಜಾಸ್ತಿ ಅನಾನುಕೂಲ ಆಗೋದು. ಈ ಕಾನೂನನ್ನು ಎಲ್ಲ ಒಂದು ಕಡೆ ನಾವೇ ತೆಗೆದು ಕಾನೂನು ಇಲಾಖೆಗೆ ಕೊಟ್ಟು ಕೋರ್ಟ್ಗಳಲ್ಲಿ ಹೋಗಿ ನಿಂತ್ಕೊಳ್ಳೋದಕ್ಕೆ ನಮ್ಗಿನ್ನ ನಾವೇನು ಆ ಥರ ಸಂಸ್ಕಾರದಿಂದ ಇದ್ದಲ್ಲ. ಅದ್ರ ಒಂದು ಸತ್ಯ, ಯಾರನ್ನೂ ಎದುರ್ಸಕ್ಕೆ ಹೋಗಿ ತಾವೇ ಬಲೆಗೆ ಬಿದ್ದೋಗಿದ್ದೀರಿ. ನನಗನ್ಸತ್ತೆ ಇದೆಲ್ಲ ಪಾಪದ ಕೆಲಸಕ್ಕೆ ಎಲ್ಲೋ ನಿಮ್ಮ ಪಾಪದ ಕೂಡ ತುಂಬಿದೆ. ಆ ಪಾಪದ ಕೂಡ ತುಂಬಿರೋದ್ರಿಂದ ಇಂಥ ಪಾಪದ ಕೆಲಸ ಮಾಡ್ತಾ ಇದ್ದೀರಿ. ಇದರಿಂದ ನಿಮಗೆ ಗೌರವನೂ ಇಲ್ಲ, ಇದು ಆಗೋದಿಲ್ಲ. ನಾಳೆ ನೀವೇ ಇದರ ಫಲಾನುಭವಿಗಳು. ಈ ಏನು ಕೃತ್ಯ ಮಾಡ್ತೀವಿ ಅಂತ ಕಾನೂನು ಮಾಡಿದಾರಲ್ಲ, ಇದಕ್ಕೆ ಯಾರಾದರೂ ಫಲಾನುಭವಿಗಳು ಮತ್ತೊಂದು ಮಗದೊಂದು ಅನುಭವಿಸೋ ತೊಂದರೆನ ಮೊದಲನೇವ್ರು ಅವರೇನೆ. ನಾನು ಕೂಡ ಹೇಳಿದ್ದೀನಿ ಏನೇನೋ ಆಗ್ತಾ ಇದೆ. ಒಂದು ರಾಜ್ಯ ಸರ್ಕಾರ ಯೋಜನೆಗಳನ್ನು ಮಾಡೋದ್ರೊಳಗೆ ನಿಸ್ಸೀಮರು. ಆ ಯೋಜನೆಗಳನ್ನು ಪೂರ್ತಿ ಎಲ್ಲೋ ಒಂದು ಕಡೆ ತಲುಪಿಸೋದ್ರೊಳಗಡೆ ಅವರು ಆಗ್ತಕ್ಕಂಥ ಒಂದು ಇದಿದೆಯಲ್ಲ ಗೊಂದಲ ಅನ್ನೋದಕ್ಕಿಂತ ಹೆಚ್ಚಾಗಿ ಅದು ಒಂಥರ ವಿಷಾದಕರವಾದದ್ದು. ಅದಾಗಬಾರ್ದು. ಇಲ್ವೋ ಅಂಥವ್ರೆ ಇಂಥವೆಲ್ಲ ಮಾಡೋದು. ಯಾರಿಗೆ ಸಂಸ್ಕಾರ ಇಲ್ವೋ, ಸಂಸ್ಕೃತಿ ಗೊತ್ತಿಲ್ವೋ, ದೇಶದ ಬಗ್ಗೆ ಅರಿವಿಲ್ವೋ ಅಂಥವ್ರು ಮಾಡ್ತಕ್ಕಂಥ ಒಂದು ಮೊಂಡುತನದ ಪರಮಾವಧಿ ಇದೆ. ಪರಮೇಶ್ವರ ರಾಜ್ಯ ಸರ್ಕಾರಕ್ಕೆ ಪರಮೇಶ್ವರು ನಿಮಿತ್ತ ಅಷ್ಟೇ. ರಾಜ್ಯ ಸರ್ಕಾರ ಯಾರು? ಸಿದ್ದರಾಮಯ್ಯನವರು. ಅಲ್ಲಲ್ಲ, ಮಂಡನೆ ಯಾರು ಬೇಕಾದ್ರೂ ಮಾಡ್ತಾರೆ, ಅವರೇ ಮಾಡಬೇಕು ಅಂತ ಏನಿಲ್ಲ. ಆ ಮಂತ್ರಿ ಆಗಿದ್ದಾರೆ, ಅವ್ರು ಮಂಡನೆ ಮಾಡಿದ್ದಾರೆ. ಒಂದಪ್ಪ ಅವ್ರು ಮಾತಾಡ್ತಾರಲ್ಲ, ಬಹುತೇಕರು RSS ಬಗ್ಗೆ ಟೀಕೆ ಮಾಡ್ತಾರಲ್ಲ, ಅವ್ರಿಗೆ ಲಾದರಾಬ್ ಗೂಡ್ಸೆ ಹೋಗ್ಬಿಟ್ರೆ ಇನ್ಯಾರು ತಲೆಯಲ್ಲೇ ಇಲ್ಲ ಅವ್ರಿಗೆ. ನನಗನ್ನಿಸ್ತದೆ ದಿನ ಬೆಳಗಾದ್ರೆ ನಾವು ಮಾತಾಡೋದ್ರಿಂದ ಮತ್ತೊಂದು ಇನ್ನೂ ಇದಕ್ಕಿಂತ ಹೆಚ್ಚಾಗಿ ಏನಾದರೂ ಇದರಿಂದ ಕಂಟಕ ಬರೋದು, ಇದರಿಂದ ಜಾಸ್ತಿ ಅನಾನುಕೂಲ ಆಗೋದು. ಈ ಕಾನೂನನ್ನು ಎಲ್ಲ ಒಂದು ಕಡೆ ನಾವೇ ತೆಗೆದು ಕಾನೂನು ಇಲಾಖೆಗೆ ಕೊಟ್ಟು ಕೋರ್ಟ್ಗಳಲ್ಲಿ ಹೋಗಿ ನಿಂತ್ಕೊಳ್ಳೋದಕ್ಕೆ ನಮ್ಗಿನ್ನ ನಾವೇನು ಆ ಥರ ಸಂಸ್ಕಾರದಿಂದ ಇದ್ದಲ್ಲ. ಅದ್ರ ಒಂದು ಸತ್ಯ, ಯಾರನ್ನೂ ಎದುರ್ಸಕ್ಕೆ ಹೋಗಿ ತಾವೇ ಬಲೆಗೆ ಬಿದ್ದೋಗಿದ್ದೀರಿ. ನನಗನ್ಸತ್ತೆ ಇದೆಲ್ಲ ಪಾಪದ ಕೆಲಸಕ್ಕೆ ಎಲ್ಲೋ ನಿಮ್ಮ ಪಾಪದ ಕೂಡ ತುಂಬಿದೆ. ಆ ಪಾಪದ ಕೂಡ ತುಂಬಿರೋದ್ರಿಂದ ಇಂಥ ಪಾಪದ ಕೆಲಸ ಮಾಡ್ತಾ ಇದ್ದೀರಿ. ಇದರಿಂದ ನಿಮಗೆ ಗೌರವನೂ ಇಲ್ಲ, ಇದು ಆಗೋದಿಲ್ಲ. ನಾಳೆ ನೀವೇ ಇದರ ಫಲಾನುಭವಿಗಳು. ಈ ಏನು ಕೃತ್ಯ ಮಾಡ್ತೀವಿ ಅಂತ ಕಾನೂನು ಮಾಡಿದಾರಲ್ಲ, ಇದಕ್ಕೆ ಯಾರಾದರೂ ಫಲಾನುಭವಿಗಳು ಮತ್ತೊಂದು ಮಗದೊಂದು ಅನುಭವಿಸೋ ತೊಂದರೆನ ಮೊದಲನೇವ್ರು ಅವರೇನೆ.